ಒಬ್ಬ ಮಧ್ಯವಯಸ್ಸಿನ ಮಹಿಳೆಯೊಬ್ಬಳು ಕಾಲೇಜಿನ ಹುಡುಗನೊಂದಿಗೆ ಯಾರಿಗೂ ತಿಳಿಯದಂತೆ ಸಹಜೀವನ ಆರಂಭಿಸಿದಳು. ಒಂದು ದಿನ ಆ ಹುಡುಗನ ತಾಯಿಯು ಆ ಮಹಿಳೆಯ ಕೋಣೆಯಲ್ಲಿ ತನ್ನ ಮಗನನ್ನು ಕಂಡಳು. ಆಗ ಏನಾಯಿತು? ಸಂಪೂರ್ಣ ಕಥೆಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಒಂದು ಕುಟುಂಬದಲ್ಲಿ ಒಬ್ಬ ತಂದೆತಾಯಿಯವರು ತಮ್ಮ 19 ವರ್ಷದ ಮಗನೊಂದಿಗೆ ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು. ಆ ಹುಡುಗನ ಹೆಸರು ಆಯುಷ್. ಆಯುಷ್ನ ತಂದೆತಾಯಿಯವರು ಖಾಸಗಿ ಕೆಲಸದಲ್ಲಿದ್ದರು. ಪ್ರತಿದಿನ ಬೆಳಗ್ಗೆ ಆಯುಷ್ನ ತಂದೆಯವರು ಅವನನ್ನು ಕಾಲೇಜಿಗೆ ಕರೆದೊಯ್ದು ಮತ್ತೆ ಮನೆಗೆ ಕರೆತರುತ್ತಿದ್ದರು. ಆಯುಷ್ನ ಕುಟುಂಬವು ಆ ಕಟ್ಟಡದ 3ನೇ ಮಹಡಿಯಲ್ಲಿ ವಾಸಿಸುತ್ತಿತ್ತು. ಆಯುಷ್ನ ತಂದೆತಾಯಿಯವರು ಅವನನ್ನು ತಮ್ಮ ಕೋಣೆಯಿಂದ ಎಲ್ಲಿಯೂ ಬಿಡುತ್ತಿರಲಿಲ್ಲ. ಇದರಿಂದ ಆಯುಷ್ಗೆ ಏನು ಮಾಡಬೇಕೆಂದು ತಿಳಿಯದೆ ಕಾಲೇಜಿನಿಂದ ಮನೆಗೆ ಬಂದ ತಕ್ಷಣ ತಂದೆಯವರ ಮೊಬೈಲ್ನಲ್ಲಿ ಕಾರ್ಟೂನ್ ವಿಡಿಯೋಗಳನ್ನು ನೋಡುತ್ತಿದ್ದನು. ಕಾರ್ಟೂನ್ ವಿಡಿಯೋಗಳನ್ನು ನೋಡಿದ ನಂತರ ಸ್ವಲ್ಪ ಸಮಯ ವೃದ್ಧಿ ಊಟ ಮಾಡಿ ಕೊನೆಗೆ ಮೂವರು ಒಟ್ಟಿಗೆ ಟಿವಿ ನೋಡಿ ಮಲಗುತ್ತಿದ್ದರು. ಒಂದು ದಿನ ಬೆಳಗ್ಗೆ ಸ್ನಾನ ಮಾಡಿದ ಆಯುಷ್ 4ನೇ ಮಹಡಿಯಿಂದ ಹಾಡಿನ ಸದ್ದು ಕೇಳಿಬಂದ ಕಾರಣ ಆ ಮಹಡಿಗೆ ಹೋದನು. ಯಾವ ಕೋಣೆಯಿಂದ ಹಾಡಿನ ಶಬ್ದ ಬರುತ್ತಿದೆಯೋ ಆ ಕಡೆಗೆ ಹೋದನು. ಆ ಕೋಣೆಯ ಬಾಗಿಲು ಬೀಗ ಹಾಕಿರಲಿಲ್ಲ ಎಂಬುದನ್ನು ಗಮನಿಸಿದನು. ಆಗ ಆಯುಷ್ ನಿಧಾನವಾಗಿ ಬಾಗಿಲನ್ನು ತೆರೆದು ಒಳಗೆ ಇಣುಕಿದನು. ಅಲ್ಲಿ ಒಬ್ಬ ಮಹಿಳೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿಕೊಳ್ಳುತ್ತಿರುವುದು ಕಂಡಿತು. ಆ ಮಹಿಳೆಯ ವಯಸ್ಸು 55 ವರ್ಷ. ಆಯುಷ್ ರಹಸ್ಯವಾಗಿ ಅವಳ ನೃತ್ಯವನ್ನು ನೋಡಲು ಆರಂಭಿಸಿದನು. ಒಂದು ರೀಲ್ ಮುಗಿದ ನಂತರ ಆ ಮಹಿಳೆ ಮತ್ತೊಂದು ರೀಲ್ಗಾಗಿ ತಯಾರಾದಳು. ಆ ರೀಲ್ಗಾಗಿ ಆಕೆ ತನ್ನ ಬಟ್ಟೆಯನ್ನು ಬದಲಾಯಿಸಿಕೊಳ್ಳುತ್ತಿದ್ದಳು. ಆ ಸಂದರ್ಭದಲ್ಲಿ ಆಯುಷ್ ಆಕೆಯನ್ನು ಆಶ್ಚರ್ಯದಿಂದ ನೋಡುತ್ತಿದ್ದನು. ಆಗಲೇ ಆಯುಷ್ನ ತಾಯಿಯವರು ಕೆಳಗಿಂದ ಅವನಿಗೆ ಕೋನ್ ಮಾಡಲು ಆರಂಭಿಸಿದರು. ಆಯುಷ್ ಗಾಬರಿಯಿಂದ ಕೋನ್ ತೆಗೆದು ಕಟ್ ಮಾಡಲು ಯತ್ನಿಸಿದನು. ಆದರೆ ಆ ಕೋನ್ನ ಸದ್ದು ಆ ಮಹಿಳೆಗೆ ಕೇಳಿತು. ಆದರೂ ಆಕೆಗೆ ಕಾಣದಂತೆ ಆಯುಷ್ ಕೆಳಗೆ ಒಡಿಬಂದನು. ನೀನು ಎಲ್ಲಿಗೆ ಹೋಗಿದ್ದೆ ಎಂದು ತಾಯಿಯವರು ಕೇಳಿದಾಗ ಮೇಲೆ ಓಡಾಡುತ್ತಿದ್ದೆ ಎಂದು ಆಯುಷ್ ಉತ್ತರಿಸಿದನು. ಆಯುಷ್ನ ತಾಯಿಯವರು ಅವನನ್ನು ಬೇದು ಇನ್ನು ಮೇಲಿನ ಮಹಡಿಗೆ ಹೋಗಬೇಡ ಎಂದು ಎಚ್ಚರಿಸಿದರು. ಆಯುಷ್ ಕ್ಷಮೆಯಾಚಿಸಿ ಬಟ್ಟೆ ಬದಲಾಯಿಸಿಕೊಂಡು ತಂದೆಯೊಂದಿಗೆ ಕಾಲೇಜಿಗೆ ಹೊರಟನು. ಬೇಸಿಗೆಯ ಸಮಯವಾದ್ದರಿಂದ ಕಾಲೇಜು ಬೆಳಗ್ಗೆಯಷ್ಟೇ ಅರ್ಧ ದಿನ ನಡೆಯುತ್ತಿತ್ತು. ಕಾಲೇಜು ಮುಗಿದ ನಂತರ ಆಯುಷ್ ಕಾಲೇಜಿನ ಬಸ್ನಲ್ಲಿ ಮನೆಗೆ ಬಂದನು. ನಿಧಾನವಾಗಿ ಮೆಟ್ಟಿಲು ಹತ್ತುತ್ತಿರುವಾಗ ಆಗಲೇ ಆ ಮಹಿಳೆಯು ಮೆಟ್ಟಿಲು ಹತ್ತುತ್ತಿರುವುದು ಕಂಡಿತು. ಆಕೆಯನ್ನು ನೋಡಿದ ಆಯುಷ್ ಗಾಬರಿಯಾದನು. ಆ ಮಹಿಳೆ ಆಯುಷ್ನನ್ನು ನೋಡಿ ನೀನೇ ಅಲ್ವಾ ನನ್ನ ಕೋಣೆಯ ಬಳಿ ನಿಂತಿದ್ದೆ ಎಂದು ಕೇಳಿದಳು. ಆಯುಷ್ ಸುಳ್ಳು ಹೇಳಿದರೆ ಸಮಸ್ಯೆಯಾಗಬಹುದೆಂದು ಭಾವಿಸಿ ನೀವು ಏನು ಹೇಳುತ್ತಿದ್ದೀರಿ ನನಗೆ ಅರ್ಥವಾಗುತ್ತಿಲ್ಲ ಎಂದನು. ಆಗ ಆ ಮಹಿಳೆ ನಕ್ಕು ನಿನಗೆ ಸುಳ್ಳು ಹೇಳುವುದು ಬರುತ್ತದೆಯೇ? ನೀನು ಸುಳ್ಳು ಹೇಳಿದ್ದೀಯೆಂದು ಗೊತ್ತಾಗುತ್ತಿದೆ ಎಂದಳು. ಆಯುಷ್ ಸಣ್ಣಗೆ ನಗುತ್ತಾ ನಾನು ಕೋಣೆಯ ಹೊರಗೆ ಇದ್ದೆಯೆಂದು ನಿಮ್ಗೆ ಹೇಗೆ ಗೊತ್ತಾಯಿತು? ನೀವು ನನ್ನನ್ನು ನೋಡಿರಲಿಲ್ಲವೇ ಎಂದು ಅನುಮಾನದಿಂದ ಕೇಳಿದನು. ನೀನು ಕ್ಯಾಮೆರಾದಲ್ಲಿ ಕಾಣಿಸಿದೆ ಅದಕ್ಕೆ ಕೇಳಿದೆ ಎಂದು ಆ ಮಹಿಳೆ ಉತ್ತರಿಸಿದಳು. ಹೀಗೆ ಇಬ್ಬರೂ ಮಾತನಾಡುತ್ತಾ ಮೇಲಿನ ಮಹಡಿಗೆ ತಲುಪಿದರು. ನೀನು ನನ್ನ ಕೋಣೆಗೆ ಬರುತ್ತೀಯಾ ಎಂದು ಆ ಮಹಿಳೆ ಕೇಳಿದಳು. ಆಯುಷ್ ಬರುವುದಿಲ್ಲ ಎಂದನು. ಆಗ ಆಕೆ ನಿನ್ನ ಅಮ್ಮ ಅಪ್ಪ ಈಗ ಮನೆಯಲ್ಲಿ ಇಲ್ಲ, ಸ್ವಲ್ಪ ಹೊತ್ತು ನನ್ನ ಕೋಣೆಗೆ ಬಾ, ಅವರು ಬಂದ ಮೇಲೆ ಹೋಗಬಹುದು ಎಂದಳು. ಆ ಮಾತಿಗೆ ಆಯುಷ್ ಆಕೆಯೊಂದಿಗೆ ಬಟ್ಟೆ ಬದಲಾಯಿಸದೆಯೇ ಆಕೆಯ ಕೋಣೆಗೆ ಹೋದನು. ಆ ಮಹಿಳೆ ಆಯುಷ್ನನ್ನು ಕುರ್ಚಿಯಲ್ಲಿ ಕುಳ್ಳಿರಿಸಿ ಇಬ್ಬರಿಗೂ ಸ್ಪ್ರೈಟ್ ಬಾಟಲ್ ತಂದುಕೊಟ್ಟಳು. ಇದನ್ನು ತೆಗೆದುಕೋ, ಸ್ವಲ್ಪ ಸ್ಪ್ರೈಟ್ ಕುಡಿ, ಬಿಸಿಲು ಜಾಸ್ತಿಯಾಗಿದೆ, ಇದು ದೇಹಕ್ಕೆ ತಂಪು ಕೊಡುತ್ತದೆ ಎಂದಳು. ಆಗ ಆಯುಷ್ ನೀವು ಮನೆಯಲ್ಲಿ ಒಂಟಿಯಾಗಿಯೇ ಇದ್ದೀರಾ ಎಂದು ಕೇಳಿದನು. ಹೌದು, ನನ್ನ ಗಂಡ ತೊರೆದು ಹೋದ ಮೇಲೆ ನಾನು ಒಂಟಿಯಾಗಿಯೇ ಇದ್ದೇನೆ ಎಂದು ಆಕೆ ಉತ್ತರಿಸಿದಳು. ನಂತರ ಆಕೆ ಬೇರೊಂದು ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬಂದು ಆಯುಷ್ನನ್ನು ತನ್ನ ಮಲಗುವ ಕೋಣೆಗೆ ಕರೆದುಕೊಂಡು ಹೋದಳು. ಆ ದಿನ ನೀನು ಏನು ನೋಡಿದೆ ಎಂದು ಆಕೆ ಕೇಳಿದಾಗ ಆಯುಷ್ ಸಿಗ್ಗಿನಿಂದ ನಕ್ಕನು. ನನ್ನ ಜೊತೆ ಡಾನ್ಸ್ ಮಾಡುವೆಯಾ ಎಂದು ಆಕೆ ಕೇಳಿದಳು. ನನಗೆ ಡಾನ್ಸ್ ಬರುವುದಿಲ್ಲ, ನೀವು ಹೇಗೆ ಡಾನ್ಸ್ ಮಾಡಬೇಕೆಂದು ತೋರಿಸಿ. ಆಗ ಆಯುಷ್ ನೀವು ಆ ದಿನ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಿ ಎಂದನು.
ಕಾಸೇಪಾದ ನಂತರ ಆ ಮಹಿಳೆ ಡಾನ್ಸ್ ಆರಂಭಿಸಿದಳು. ಆಯುಷ್ನನ್ನು ಹಾಸಿಗೆಯಿಂದ ಎಬ್ಬಿಸಿ, ನೀನು ಡಾನ್ಸ್ ಮಾಡು ಎಂದಳು. ಆಯುಷ್ ಆಕೆಯ ಜೊತೆ ಡಾನ್ಸ್ ಮಾಡಲು ಶುರು ಮಾಡಿದನು. ಆಗ ಆ ಮಹಿಳೆ ಆಯುಷ್ನೊಂದಿಗೆ ಆತ್ಮೀಯವಾಗಿ ಸಹಜೀವನ ಆರಂಭಿಸಿದಳು. ಹಲವು ವರ್ಷಗಳ ನಂತರ ನನಗೆ ತುಂಬಾ ಆನಂದವಾಗುತ್ತಿದೆ ಎಂದು ಆಕೆ ಹೇಳಿದಾಗ, ಆಯುಷ್, ನಿಮ್ಮ ಕಷ್ಟವನ್ನು ನಾನು ಅರ್ಥಮಾಡಿಕೊಳ್ಳಬಲ್ಲೆ ಎಂದನು. ಇದೇ ಸಮಯದಲ್ಲಿ ಆಯುಷ್ನ ತಾಯಿಯವರು ಆಕೆಯ ಕೋಣೆಯ ಬಾಗಿಲ ಬಳಿ ಬಂದು ಮಗನನ್ನು ಕರೆಯಲು ಆರಂಭಿಸಿದರು. ಆ ಮಹಿಳೆ ಆಯುಷ್ನನ್ನು ಅಲ್ಲಿಯೇ ಕುಳಿತಿರು ಎಂದು ಹೇಳಿ ಬಾಗಿಲನ್ನು ತೆರೆದಳು. ನನ್ನ ಮಗನನ್ನು ನೋಡಿದ್ದೀರಾ ಎಂದು ಆಯುಷ್ನ ತಾಯಿಯವರು ಕೇಳಿದಾಗ, ನಾನು ಕೋಣೆಗೆ ಬರುವಾಗ ಆಯುಷ್ ಮೆಟ್ಟಿಲಿಳಿಯುತ್ತಿದ್ದ ಎಂದು ಆ ಮಹಿಳೆ ಸುಳ್ಳು ಹೇಳಿದಳು. ಆಯುಷ್ಗೆ ಯಾವ ಸ್ನೇಹಿತರೂ ಇಲ್ಲ. ಆಗ ಎಲ್ಲಿಗೆ ಹೋಗಿರಬಹುದು? ಸರಿ, ಅವನನ್ನು ನೋಡಿದರೆ ಹೇಳಿ ಎಂದು ತಾಯಿಯವರು ಹೊರಟು ಹೋದರು. ಆ ಮಹಿಳೆ ಆಯುಷ್ಗೆ ಎಲ್ಲವನ್ನೂ ಹೇಳಿದಳು. ಆಯುಷ್ ಗಾಬರಿಯಾದನು. ನೀನು ಭಯಪಡಬೇಕಾಗಿಲ್ಲ. ನೀನು ಇಲ್ಲಿದ್ದೀಯೆಂದು ನಿನ್ನ ತಂದೆ ತಾಯಿಗೆ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಆಗಿರು, ಆಮೇಲೆ ಹೊರಗೆ ಹೋಗು ಎಂದಳು. ಕಾಸೇಪಾದ ನಂತರ ಆಯುಷ್ ತನ್ನ ಕೋಣೆಗೆ ಹೋದನು. ಕೆಲವು ಗಂಟೆಗಳ ನಂತರ ಆಯುಷ್ನ ತಾಯಿಯವರು ಮನೆಗೆ ಬಂದು, ನೀನು ಎಲ್ಲಿಗೆ ಹೋಗಿದ್ದೆ? ನಾನು ಎಷ್ಟು ಹುಡುಕಿದೆ, ಎಷ್ಟು ಭಯವಾಯಿತು ಎಂದರು. ಅಮ್ನ, ನಾನು ಮನೆಯಲ್ಲೇ ಇದ್ದೆ. ಏಕೆ ಗಾಬರಿಯಾಗುತ್ತೀಯಾ ಎಂದನು ಆಯುಷ್. ನೋಡು, ಎಲ್ಲಿಯೂ ಹೋಗಬೇಡ, ಅರ್ಥವಾಯಿತಾ? ನಾನು ಸ್ವಲ್ಪ ಕೆಲಸಕ್ಕೆ ಹೊರಗೆ ಹೋಗುತ್ತಿದ್ದೇನೆ. ನಿನ್ನ ತಂದೆ ಇಂದು ತಡವಾಗಿ ಬರುತ್ತಾರೆ. ಮನೆಯಲ್ಲೇ ಇರು, ಟಿವಿ ನೋಡಿ ಮಲಗು ಎಂದು ತಾಯಿಯವರು ಹೊರಟರು. ಈ ಸಮಯವನ್ನು ಆಯುಷ್ ಬಳಸಿಕೊಳ್ಳಲು ತೀರ್ಮಾನಿಸಿದನು. ತಕ್ಷಣವೇ ಮೇಲಿನ ಮಹಡಿಯ ಆ ಮಹಿಳೆಯ ಕೋಣೆಗೆ ಹೋದನು. ಆಗ ಆಕೆ ಸೋಟಾದಲ್ಲಿ ಕುಳಿತು ಮದ್ಯ ಸೇವಿಸುತ್ತಿದ್ದಳು. ನಿನ್ನ ತಾಯಿಯನ್ನು ಭೇಟಿಯಾದೆಯಾ ಎಂದು ಕೇಳಿದಳು. ಆಯುಷ್ ನಗುತ್ತಾ, ನಾನು ತಾಯಿಯನ್ನು ಮೋಸಗೊಳಿಸಿದೆ. ಏನೂ ಹೇಳಲಿಲ್ಲ. ಅವರು ಕೆಲಸಕ್ಕೆ ಹೊರಗೆ ಹೋಗಿದ್ದಾರೆ ಎಂದನು. ಆಗ ಆ ಮಹಿಳೆ ಆಯುಷ್ಗೆ ಮದ್ಯದ ಬಾಟಲ್ ಕೊಟ್ಟು, ನೀನು ಕುಡಿ, ಇದು ಕುಡಿದರೆ ತುಂಬಾ ಸಂತೋಷವಾಗುತ್ತದೆ ಎಂದಳು. ಆಯುಷ್ ಮೊದಲಿಗೆ ಸಂಕೋಚಗೊಂಡರೂ ಆಕೆಯ ಮಾತಿಗೆ ಕುಡಿಯಲು ಆರಂಭಿಸಿದನು. ಕಾಸೇಪಾದ ನಂತರ ಆ ಮಹಿಳೆ ಆಯುಷ್ನನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಯತ್ನಿಸಿದಳು. ಆ 55 ವರ್ಷದ ಮಹಿಳೆಯ ಬಗ್ಗೆ ಆಯುಷ್ಗೆ ತುಂಬಾ ಇಷ್ಟವಾಯಿತು. ಪ್ರತಿದಿನ ತಾಯಿಯವರು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಆಯುಷ್ ಆಕೆಯ ಕೋಣೆಗೆ ಹೋಗಿ ಸಂತೋಷವಾಗಿ ಕಾಲ ಕಳೆಯುವುದು ರೂಢಿಯಾಯಿತು. ಒಂದು ದಿನ ಆಯುಷ್ ಮನೆಯಲ್ಲಿ ಇಲ್ಲದಿರುವುದನ್ನು ಗಮನಿಸಿದ ತಾಯಿಯವರು ಆ ಮಹಿಳೆಯ ಕೋಣೆಗೆ ಹೋಗಿ ಆಯುಷ್ನ ಬಗ್ಗೆ ಕೇಳಿದರು. ಆ ಮಹಿಳೆ ಸುಳ್ಳು ಹೇಳಿದಳು. ಆದರೆ ಆಗಲೇ ತಾಯಿಯವರು ಕೋಣೆಯೊಳಗೆ ಬಂದು ಮಲಗುವ ಕೋಣೆಯಲ್ಲಿ ಆಯುಷ್ನನ್ನು ಹಾಸಿಗೆಯ ಮೇಲೆ ಕಂಡರು. ನೀನು ಯಾವಾಗಲೂ ಸುಳ್ಳು ಹೇಳುತ್ತಿದ್ದೀಯಾ? ನನ್ನ ಮಗನು ನನ್ನನ್ನು ಮೋಸಗೊಳಿಸಿ ಇಲ್ಲಿಗೆ ಬರುತ್ತಿದ್ದಾನೆ ಎಂದು ತಾಯಿಯವರು ಕೋಪಗೊಂಡರು. ಆಯುಷ್ ಎದ್ದು ತಾಯಿಯನ್ನು ನೋಡಿ ದಿಗ್ಭ್ರಮೆಗೊಂಡನು. ಆ ಮಹಿಳೆ, ನೀವು ತಪ್ಪಾಗಿ ಭಾವಿಸುತ್ತಿದ್ದೀರಿ, ಇಲ್ಲಿ ಏನೂ ಆಗಿಲ್ಲ ಎಂದು ಸಮಜಾಯಿಷಿ ಮಾಡಲು ಯತ್ನಿಸಿದಳು. ಆದರೆ ತಾಯಿಯವರ ಕೋಪ ತಗ್ಗಲಿಲ್ಲ. ನೀವಿಬ್ಬರೂ ನಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದೀರಾ ಎಂದು ಗಂಡನಿಗೆ ಕೋನ್ ಮಾಡಿದರು. ಆಯುಷ್ನ ತಂದೆಯವರು ತಕ್ಷಣವೇ ಬಂದರು. ಆದರೆ ಅವರು ಶಾಂತವಾಗಿಯೇ ಇದ್ದರು. ಆ ಮಹಿಳೆಯನ್ನು ಏನೂ ಹೇಳದೆ ಮನೆಯ ಒಡೆಯರನ್ನು ಕರೆದು ಎಲ್ಲವನ್ನೂ ವಿವರಿಸಿದರು. ಕೊನೆಗೆ ಆ ಮಹಿಳೆ ತನ್ನ ತಪ್ಪನ್ನು ಒಪ್ಪಿಕೊಂಡಳು. ಆಕೆಯನ್ನು ಆ ಕಟ್ಟಡದಿಂದ ಖಾಲಿ ಮಾಡಿಸಿ ಬೇರೆಡೆಗೆ ಕಳುಹಿಸಲಾಯಿತು. ಆಯುಷ್ನ ತಂದೆ ತಾಯಿಯವರು ಆಯುಷ್ನನ್ನು ಹಾಸ್ಟೆಲ್ಗೆ ಕಳುಹಿಸಿದರು. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ನೀನು ಮಾಡಿದ್ದು ತಪ್ಪು, ಇನ್ನು ಮುಂದೆ ನಿನ್ನ ಭವಿಷ್ಯದ ಬಗ್ಗೆ ಗಮನಹರಿಸು ಎಂದು ಸಲಹೆ ನೀಡಿ ಹಾಸ್ಟೆಲ್ಗೆ ಕಳುಹಿಸಿದರು. ಆಯುಷ್ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಂಡನು. ಈ ವಿಡಿಯೋವನ್ನು ನೋಡಿ ನಿಮ್ಗೆ ಹೇಗನಿಸಿತು? ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.